ಕತ್ತಲಲ್ಲಿ ಗಾಜಿನ ಲೋಟದಲ್ಲಿ ನೀರಿಗೆ ಅರಿಶಿನ ಹಾಕುವಂತ ಒಂದು ಟ್ರೆಂಡ್ ಶುರುವಾಗಿದೆ. ಲೈಟ್ ಬಿಟ್ಟು ನೀರಿನಲ್ಲಿ ಅರಿಶಿನ ಕರಗೋದನ್ನ ನೋಡೋದೇ ಒಂದು ಟ್ರೆಂಡ್ ಆಗಿದೆ. ಸದ್ಯ ಬಹಳಷ್ಟು ಟ್ರೆಂಡ್ ಇರುವಂತ ವಿಚಾರವೇ ಇದು. ಒಂದು ಗಾಜಿನ ಲೋಟಕ್ಕೆ ಕತ್ತಲಲ್ಲಿ ಲೈಟ್ ಬಿಟ್ಟು ಆ ನೀರಿಗೆ ಅರಿಶಿನವನ್ನ ಹಾಕೋದು, ಅರಿಶಿನ ಕರಗ್ತಾ ಇರೋದು, ಆ ಲೈಟ್ ಬರೋದೇ ಒಂದು ಟ್ರೆಂಡ್. ಬೆಳಕು ಬಿಟ್ಟಾಗ ನೀರಿನಲ್ಲಿ ಅರಿಶಿನ ಕರಗುತ್ತೆ. ಇದೇ ಬಹಳಷ್ಟು ಆಕರ್ಷಿತವಾಗಿ ಎಲ್ಲರನ್ನ ಸೆಳೀತಾ ಇದೆ. ಆದ್ರೆ ಈ ರೀತಿ ಮಾಡೋದು ತಪ್ಪು ಅಂತಿದ್ದಾರೆ ಆಸ್ತಿಕರು. ಈ ರೀತಿ ಮಾಡೋದು ನಕಾರಾತ್ಮಕ ಶಕ್ತಿಗಳಿಗೆ ಆಹ್ವಾನವನ್ನ ನೀಡಿದಂತೆ, ದೆವ್ವಗಳಿಗೆ ಆಹ್ವಾನವನ್ನ ನೀಡಿದಂತಾಗುತ್ತನ್ನೋದಾಗಿ ಜ್ಯೋತಿಷಿ ಅರುಣ್ ಕುಮಾರ್ ವ್ಯಾಸ್ ಅವರು ಈ ಬಗ್ಗೆ ಹೇಳಿದ್ದಾರೆ. ನೀರಿಗೆ ಅರಿಶಿನ ಬೆರೆಸೋದು ಇದು ಒಂಥರ ತಾಂತ್ರಿಕ ಪ್ರಕ್ರಿಯೆ ಅನ್ನೋದಾಗಿ ಜ್ಯೋತಿಷಿ ವ್ಯಾಸ್ ಆ ಬಗ್ಗೆ ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ರೀತಿ ಮಾಡಿದ್ರೆ ಜಾತಕದಲ್ಲಿ ಚಂದ್ರ ಮತ್ತು ಗುರು ಗ್ರಹ ದುರ್ಬಲವಾಗುತ್ತೆ, ನಿಮ್ಮ ಅದೃಷ್ಟದ ಮೇಲೆ ಲಕ್ಗೆ ಬೇರೆ ರೀತಿಯಾಗಿ ಕೆಟ್ಟ ಪರಿಣಾಮ ಬೀರುತ್ತೆ, ಸಂಪೂರ್ಣವಾಗಿ ಹಾನಿಕರ. ಹೀಗೆ ಮಾಡಬಾರ್ದು, ಮನೆಗೂ ತೊಂದರೆ ಆಗುತ್ತೆ, ಮಾನಸಿಕ ಸ್ಥಿತಿಗೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋದಾಗಿ ಖ್ಯಾತ ಜ್ಯೋತಿಷಿ ಆಗಿರುವಂತ ವ್ಯಾಸ್ ಅವರು ಈ ಬಗ್ಗೆ ಹೇಳಿದ್ದಾರೆ. ನೀವೆಲ್ಲರೂ ಕೂಡ ಮಾಡಿರ್ತೀರಾ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡು ಕತ್ಲ ಲೈಟ್ ಆಫ್ ಮಾಡೋದು, ಗಾಜಿನ ಲೋಟದಲ್ಲಿ ಅರಿಶಿನ ಹಾಕೋದು. आपके किसी परिचित ने वो हल्दी पानी में डाल के वीडियो बनाया या रील बना रहे हैं तो ये वीडियो उनके साथ शेयर जरूर करें. ध्यान दें, जब आप पानी में हल्दी डाल के और वीडियो बना रहे हैं तो ये एक कोई सामान्य प्रक्रिया नहीं है, बल्कि ये एक तांत्रिक प्रक्रिया है. इसमें भूत प्रेतों को भी इनवाइट किया जाता है. ध्यान दें, ये वीडियो को मजाक में न बनाएं और बनाए न तो ही आपके लिए अच्छा है. इसका कारण समझते हैं कि जब आप पानी में हल्दी डालते हैं तो आप जन्म कुंडली में भी अपने ग्रह को कमजोर करते हैं. वो है चंद्रमा और गुरु, और इनके कमजोर होने से सीधा सीधा प्रभाव आपके भाग्य के ऊपर पड़ता है और आपकी मानसिक स्थिति भी खराब होती है, घर में भी आपदा आ सकती है. इसलिए इस वीडियो को इस तरीके से न बनाएं कि ये आपके मनोरंजन का साधन है, बल्कि ध्यान दें ये कहीं ना कहीं पे गंडकूल करके एक तांत्रिक प्रक्रिया है जो आपके लिए नुकसानदायी है. ये सिर्फ और सिर्फ वीडियो बनाने का विषय नहीं है. इसलिए पानी में हल्दी डाल के वीडियो बिल्कुल न बनाएं और अपनों के साथ इस वीडियो को